ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ನೇಮಕಾತಿಗಾಗಿ ಹಾಗೂ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಘಟಕಗಳನ್ನು ತೆಗೆದುಕೊಂಡು ಆ ಘಟಕಗಳಿಗೆ ಸಂಬಂಧಪಟ್ಟಿರುವಂತಹ 20 ಅಂಕಗಳನ್ನು ತೆಗೆದುಕೊಂಡು 20 ಪ್ರಶ್ನೆಗಳನ್ನು ತೆಗೆದುಕೊಂಡು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಇವತ್ತಿನ ಘಟಕ ಇರತಕ್ಕಂಥ ಮಾಹಿತಿ ಪರಿಷ್ಕರಣೆ ಅನ್ನುವಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಮತ್ತು ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರಲ್ಲಿ ಕೇಳುವಂತ ಪ್ರಶ್ನೆಗಳನ್ನ ಬಹುಶಃ ಈ ಪ್ರಶ್ನೆಗಳು ಇಂಪಾರ್ಟೆಂಟ್ ಇರುವಂತ ಪ್ರಶ್ನೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತ ಹೇಳುತ್ತಾ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮಾಹಿತಿ ಸಂಸ್ಕರಣೆಯನ್ನ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಯಾವುದರ ಕಾರ್ಯ ಮಾದರಿಗೆ ಹೋಲಿಸಲಾಗಿದೆ ಅಂತ ಕೇಳಿದ್ದಾರೆ. ಮಾನವನ ಹೃದಯ, ಗಣಕಯಂತ್ರ, ಕ್ಯಾಮ್ರಾ, ದೂರವಾಣಿ. ಇಲ್ಲಿ ಆ ಅಕ್ಷರಗಳನ್ನ ಉತ್ತರಗಳನ್ನ ಬೋಲ್ಡ್ ಆಗಿರ್ತಕ್ಕಂಥ ಅಕ್ಷರಗಳಿಂದ ಅದನ್ನ ಈಗಾಗಲೇ ಗುರುತನ್ನ ಮಾಡಿ ಇಟ್ಟಿರ್ತೇನೆ. ಗಣಕಯಂತ್ರ. ಎರಡನೇ ಪ್ರಶ್ನೆ, ಗಣಕಯಂತ್ರದ ಹೋಲಿಕೆಯಲ್ಲಿ ಮಾನವನ ಮೆದುಳು ಮತ್ತು ಮನಸ್ಸು ಕ್ರಮವಾಗಿ ಯಾವುದನ್ನು ಪ್ರತಿನಿಧಿಸುತ್ತಾರೆ? ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್, ಇನ್ಪುಟ್ ಮತ್ತು ಔಟ್ಪುಟ್, ಮೆಮೊರಿ ಮತ್ತು ಪ್ರೊಸೆಸರ್ ಅಂತಕ್ಕಂಥದ್ದು. ಮಾನವನ ಮೆದುಳು ಮತ್ತು ಮನಸ್ಸು ಅನ್ನುವಂಥದ್ದು. ಮೆದುಳು ಹಾರ್ಡ್ವೇರು, ಮನಸ್ಸು ಸಾಫ್ಟ್ವೇರು. ಸರಿಯಾದ ಉತ್ತರ ಬಿ ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ, ಮಾಹಿತಿ ಸಂಸ್ಕರಣೆಯ ಪ್ರಮುಖ ಹಂತಗಳು ಯಾವುದಂದ್ರೆ ಕೇವಲ ಸಂಗ್ರಹಣೆ, ಕೇವಲ ಪುನಃ ಪ್ರಾಪ್ತಿ, ಸಿ ಮಾಹಿತಿ ಸಂಗ್ರಹಣೆ ಮತ್ತು ಮಾಹಿತಿ ಪುನಃ ಪ್ರಾಪ್ತಿ ಅನ್ನುವಂತ ಸಿ ಉತ್ತರ ಸರಿಯಾದ ಉತ್ತರ ಅನ್ನುವಂಥದ್ದು. ಇನ್ನ ನಾಲ್ಕನೇ ಪ್ರಶ್ನೆ, ಮಾಹಿತಿಯು ಮೊದಲು ಯಾವ ಸ್ಮೃತಿಯನ್ನು ಪ್ರವೇಶಿಸುತ್ತದೆ ಅಂತ ಕೇಳಿದ್ದಾರೆ. ಸಂವೇದನಾತ್ಮಕ ಸ್ಮೃತಿ ಅಂತಕ್ಕಂಥ ನೇರವಾದಂತ ಉತ್ತರಗಳನ್ನ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಐದನೇ ಪ್ರಶ್ನೆ, ಒಂದು ಉದ್ದೀಪನದ ಮೇಲೆ ಉದ್ದೇಶಪೂರ್ವಕವಾಗಿ ಗಮನವನ್ನು ಕೇಂದ್ರೀಕರಿಸುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ ಅಂತ ಕೇಳಿದರೆ ಅದನ್ನ ಸರಿಯಾದ ಉತ್ತರ ಸಿದು ಅವಧಾನ ಅಥವಾ ಅಟೆನ್ಷನ್ ಅನ್ನುವಂತ ಉತ್ತರ ಸರಿಯಾದ ಉತ್ತರ. ಆರನೇ ಪ್ರಶ್ನೆ, ಕಾರ್ಯಶೀಲ ಸ್ಮೃತಿ ವರ್ಕಿಂಗ್ ಮೆಮೊರಿ ಎಂದು ಯಾವುದನ್ನು ಕರೆಯುತ್ತಾರೆ? ಅಲ್ಪಾವಧಿ ಸ್ಮೃತಿ, ದೀರ್ಘಾವಧಿ, ಸಂವೇದನಾ ಸ್ಮೃತಿ, ವಿಸ್ಮೃತಿ ಅಂತಕ್ಕಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? ಅಲ್ಪಾವಧಿ ಸ್ಮೃತಿ ಅಂತಕ್ಕಂಥದ್ದು. ಏಳನೇ ಪ್ರಶ್ನೆ, ಅನುಭವಗಳಿಗೆ ಅರ್ಥವನ್ನು ಕಂಡುಕೊಳ್ಳುವ ಮಾನಸಿಕ ಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಅವಧಾನ, ಪ್ರತ್ಯಕ್ಷಾನುಭವ ಮತ್ತು ಅಥವಾ ಗ್ರಹಿಕೆ, ಸಂವೇದನೆ, ಪಠಣ. ಸರಿ ಉತ್ತರ ಬಿ ಪ್ರತ್ಯಕ್ಷಾನುಭವ ಅಥವಾ ಗ್ರಹಿಕೆ ಅನ್ನುವಂಥದ್ದು. ಇನ್ನು ಎಂಟನೇ ಪ್ರಶ್ನೆ, ಮಾಹಿತಿಯನ್ನು ದೀರ್ಘಕಾಲ ನೆನಪಿಟ್ಟುಕೊಳ್ಳಲು ಅದನ್ನು ಮನಸ್ಸಿನಲ್ಲಿ ಪುನಃ ಪರಿವರ್ತನೆ ಮಾಡುವುದಕ್ಕೆ ಏನೆನ್ನುತ್ತಾರೆ? ವಿಸ್ತರಣಾತ್ಮಕ ಪಠಣ, ಯಥಾವತ್ ಪಠಣ, ಸಂಕೇತೀಕರಣ, ಪುನಃ ಪ್ರಾಪ್ತಿ. ಇದಕ್ಕೆ ಸರಿಯಾದ ಉತ್ತರ ಯಥಾವತ್ ಪಠಣ, ರಿಹರ್ಸಲ್. ಒಂಬತ್ತನೇದು, ದೀರ್ಘಾವಧಿ ಸ್ಮೃತಿಯಲ್ಲಿರುವ ಮಾಹಿತಿಯೊಂದಿಗೆ ಹೊಸ ಮಾಹಿತಿಯನ್ನು ಸಂಬಂಧ ಕಲ್ಪಿಸಿ ನೆನಪಿಟ್ಟುಕೊಳ್ಳುವುದಕ್ಕೆ ಏನೆಂದು ಹೆಸರು ಅಂತ ಕೇಳಿದ್ದಾರೆ? ಯಥಾವತ್ ಪಠಣ, ವಿಸ್ತರಣಾತ್ಮಕ ಪಠಣ, ಸಂಕೇತೀಕರಣ, ಗ್ರಹಿಕೆ. ಅಂದ್ರೆ ಇದು ಸರಿಯಾದ ಉತ್ತರ ಬಿ ಅಂತ. ಇನ್ನು ಹತ್ತನೇ ಪ್ರಶ್ನೆ, ದೀರ್ಘಾವಧಿ ಸ್ಮೃತಿಯಲ್ಲಿ ಮಾಹಿತಿಯನ್ನು ದಾಖಲಿಸಿಕೊಳ್ಳುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ ಅಂದ್ರೆ ಸಂಕೇತೀಕರಣ, ಎನ್ಕೋಡಿಂಗ್ ಅಂತ ಉತ್ತರ ಅಂತಕ್ಕಂಥದ್ದು. ಇನ್ನು 11ನೇ ಪ್ರಶ್ನೆ, ಸ್ಮೃತಿಯಿಂದ ಸಂಗ್ರಹಿತ ಮಾಹಿತಿಯನ್ನು ಬೇಕೆಂದಾಗ ಮರಳಿ ಪಡೆಯುವ ವಿಧಾನಕ್ಕೆ ಏನೆಂದು ಹೆಸರು ಅಂದ್ರೆ ತಿರುಗಿ ಪಡೆಯುವಿಕೆ, ರಿಟ್ರೈವಲ್ ಅನ್ನುವಂಥದ್ದು. ಇದು ಸರಿಯಾದ ಉತ್ತರ. ಇನ್ನೊಂದು ಮರೆಯುವಿಕೆ, ಪಠಣ, ಸಂಕೇತೀಕರಣ ಇದೆ. ಎ ಉತ್ತರ ಸರಿಯಾದ ಉತ್ತರ. ಇನ್ನು 12ನೇ ಪ್ರಶ್ನೆ, ಸ್ಮೃತಿಯಿಂದ ಮಾಹಿತಿಯನ್ನು ಪುನಃ ಪಡೆಯಲು ಸಾಧ್ಯವಾಗದಿರುವುದನ್ನು ಏನೆನ್ನುತ್ತಾರೆ? ತಿರುಗಿ ಪಡೆಯುವಿಕೆ, ಸಂವೇದನೆ, ಅವಧಾನ. ಸರಿ ಉತ್ತರ ಯಾವುದಾದ್ರೆ ಮರೆಯುವಿಕೆ ಅಥವಾ ವಿಸ್ಮೃತಿ ಅನ್ನುವಂಥದ್ದು. ಮರೆಯುವಿಕೆ ಅಥವಾ ವಿಸ್ಮೃತಿ. ಪ್ರಶ್ನೆ 13, ಸಂವೇದನಾ ಸ್ಮೃತಿಯಲ್ಲಿರುವ ಮಾಹಿತಿಯನ್ನು ತಕ್ಷಣ ಅವಧಾನಿಸದಿದ್ದರೆ ಏನಾಗುತ್ತದೆ ಅಂತ ಕೇಳಿದರೆ ಅದು ದೀರ್ಘಾವಧಿ ಸ್ಮೃತಿಗೆ ಹೋಗುತ್ತದೆ, ಅಲ್ಪಾವಧಿ ಸ್ಮೃತಿಗೆ ಹೋಗುತ್ತದೆ, ಅದು ಬದಲಾಗುವುದಿಲ್ಲ, ಅದು ಅಲ್ಲಿಯೇ ಅಳಿಸಿ ಹೋಗುತ್ತದೆ ಅನ್ನುವಂತ ಉತ್ತರ ಸರಿಯಾದ ಉತ್ತರ. 14ನೇ ಪ್ರಶ್ನೆ, ಅಲ್ಪಾವಧಿ ಸ್ಮೃತಿಯಲ್ಲಿರುವ ಮಾಹಿತಿಯನ್ನು ಪುನರಾವರ್ತನೆ ಮಾಡದಿದ್ರೆ ಏನಾಗಬಹುದು ಅಂತ ಕೇಳಿದರೆ ಮಾಹಿತಿಯು ಕಣ್ಮರೆಯಾಗಬಹುದು ಅನ್ನುವಂತ ಉತ್ತರ ಸಿದು. 15ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಾಹಿತಿ ಸಂಸ್ಕರಣೆಯ ಜ್ಞಾನತಮಕ ಪ್ರಕ್ರಿಯೆ ಅಂತ ಕರೀತಾರೆ? ಅವಧಾನ, ಗ್ರಹಿಕೆ, ಸಂಕೇತೀಕರಣವನ್ನ ಆ ರೀತಿಯಾಗಿ ಕರೀತಾರೆ. 16ನೇ ಪ್ರಶ್ನೆ, ಮಾಹಿತಿ ಸಂಸ್ಕರಣೆಯ ಪ್ರಾಮುಖ್ಯತೆ ಏನಂದ್ರೆ ಮೆದುಳಿಗೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ತಿಳಿಸುವುದು, ಕಲಿತ ವಿಷಯವನ್ನು ದೀರ್ಘಕಾಲ ನೆನಪಿಡುವ ವಿಧಾನ ತಿಳಿಸುವುದು, ಸಿದು ಮಾಹಿತಿ ಒಂದು ಸ್ಮೃತಿ ಕೇಂದ್ರದಿಂದ ಇನ್ನೊಂದಕ್ಕೆ ಹೇಗೆ ವರ್ಗಾವಣೆ ಆಗುತ್ತದೆ ಎಂದು ತಿಳಿಸುವುದು. ಉತ್ತರ ಮೇಲಿನ ಎಲ್ಲವೂ ಅನ್ನುವಂತ ಉತ್ತರ ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಸಂವೇದನೆ ಎಂಬುದು ಇಂದ್ರಿಯಗಳಿಗೆ ಸಂಬಂಧಿಸಿದ ಕ್ರಿಯೆಯಾದರೆ ಗ್ರಹಿಕೆ ಅಥವಾ ಪ್ರತ್ಯಕ್ಷಾನುಭವ ಎಂಬುದು ಡ್ಯಾಶ್ ಕ್ರಿಯೆಯಾಗಿದೆ ಅಂದ್ರೆ ಅದು ಮಾನಸಿಕ ಕ್ರಿಯೆಯಾಗಿದೆ ಅನ್ನುವಂತ ಉತ್ತರ. ಇನ್ನು 18ನೇ ಪ್ರಶ್ನೆ, ಮಾಹಿತಿಯನ್ನು ಮನಸ್ಸಿನಲ್ಲಿ ಮಾನಸಿಕವಾಗಿ ಪ್ರತಿನಿಧಿಸಿ ದೀರ್ಘಕಾಲೀನ ಸ್ಮೃತಿಯಲ್ಲಿ ದಾಖಲಿಸುವಿಕೆಯೇ ಏನಂತ ಕರಿತೀವಿ ಅಂದ್ರೆ ಸಂಕೇತೀಕರಣ, ಎನ್ಕೋಡಿಂಗ್ ಅಂತ ಉತ್ತರ ಸಿ ಇದು ಸರಿಯಾದ ಉತ್ತರ. ಇನ್ನು 19ನೇ ಪ್ರಶ್ನೆ, ಮಾಹಿತಿ ಸಂಸ್ಕರಣಾ ಮಾದರಿಯಲ್ಲಿನ ಸ್ಮೃತಿ ಕೇಂದ್ರಗಳು ಯಾವುದು ಅಂದ್ರೆ ಸಂವೇದನಾ, ಅಲ್ಪಾವಧಿ ಮತ್ತು ದೀರ್ಘಾವಧಿ. ಸಿ ಇದು ಉತ್ತರ ಸರಿಯಾದ ಉತ್ತರ.
ಇವಾಗ 20ನೇ ಪ್ರಶ್ನೆ, ವಿಸ್ಮೃತಿಯು ಹೆಚ್ಚಾಗಿ ಯಾರನ್ನು ಕಾಡುತ್ತದೆ ಎಂದು ಮೂಲದಲ್ಲಿ ಹೇಳಲಾಗಿದೆ? ವಯಸ್ಕರನ್ನು, ವೃದ್ಧರನ್ನು, ಎಲ್ಲರಲ್ಲೂ, ಮಕ್ಕಳನ್ನು. ಅಂದ್ರೆ ಸಾಮಾನ್ಯವಾಗಿ ಇದು ಮೊದಲಿಗೆ ಪ್ರಾರಂಭದಲ್ಲಿ ಅಂದ್ರೆ ಹೆಚ್ಚಾಗಿ ಯಾರನ್ನ ಕಾಡುತ್ತದೆ ಎಂದು ಮೂಲದಲ್ಲಿ ಹೇಳಲಾಗಿದೆ ಅಂದ್ರೆ ಅದನ್ನ ಮಕ್ಕಳನ್ನು ಅಂತ. ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಲ್ಲ ಪ್ರಶ್ನೆಗಳನ್ನ ನೀವು ಕೂಡ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ, ನಾನು ಸಾಮಾನ್ಯವಾಗಿ ಎಲ್ಲ ಪ್ರಶ್ನೆಗಳನ್ನ ಚೆಕ್ ಮಾಡಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೀಡಲಾಗಿದೆ. ಒಂದು ವೇಳೆ ಏನಾದರೂ ವ್ಯತ್ಯಾಸ ಇದ್ರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ, ಮತ್ತೊಮ್ಮೆ ನೀವು ಎಲ್ಲ ಪ್ರಶ್ನೆಗಳಿಗೆ ಮತ್ತೊಮ್ಮೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.